ಟೀಕಾ ಟಿಪ್ಪಣಿಗಳು ಬಿಜೆಪಿ ಅವ್ರು ಏನು ಹೇಳ್ತಾರೆ ನಾವು ಅದಕ್ಕೇನು ಆನ್ಸರ್ ಮಾಡೋದು ಬೇಡ, ಯಾಕೆಂದ್ರೆ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ವಿಶ್ವಾಸ ಇದೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಬರೀ ನಾವು ಮಾತು ಕೇಳಿದ್ವಿ, ಆ ಮಾತಿನಲ್ಲಿ ಅವ್ರ ಮತವನ್ನು ಕೇಳಿದ್ವಿ, ಅದನ್ನ ನಾವು ಕಾರ್ಯರೂಪಕ್ಕೆ ತಂದು ಅವ್ರ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಈಗಾಗಲೇ ನಾವು ಮಾಡಿದೀವಿ. ಮತ್ತೆ ನನಗನ್ಸುತ್ತೆ ಈಗ ಬರ್ತಕ್ಕಂಥ ಚುನಾವಣೆ ನೀವೆಲ್ಲ ನೋಡ್ತಾ ಇದ್ದೀರಿ ಆಕ್ಟಿವಿಟೀಸ್ ಹೆಂಗ್ ನಡೀತಾ ಇದೆ. ನಿಮ್ಮ ಕಾರವಾರ ಜಿಲ್ಲೆಯಲ್ಲಿ 4.5 ವರ್ಷ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಯಾರು ಮತ ಹಾಕ್ಸ್ಕೊಂಡು ಯಾರು ಮತ ಹಾಕಿದ್ದಾರೆ ಪ್ರಜಾಪ್ರಭುತ್ವವನ್ನ ಬದಲಾವಣೆ ಮಾಡ್ತಕ್ಕಂಥ, ಯಾಕಂದ್ರೆ ಪ್ರಜಾಪ್ರಭುತ್ವ ಸೃಷ್ಟಿಯಾಗಿದ್ದು ಅದಕ್ಕೆ ಮಾರ್ಗದರ್ಶನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲರೂ ಕೂಡ ಹಿಂಗೆ ಕುತ್ಕೊಂಡಿದ್ದೀವಿ, ಎಲ್ಲ ಸರ್ವ ಧರ್ಮದವರು ಕುತ್ಕೊಂಡಿದ್ದೀವಿ, ಸಾಹುಕಾರರು ಬಡವರು ಎಲ್ಲ ಒಂದೇ ಕಡೆ ಕುತ್ಕೊಂಡು ಒಂದು ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಗೌರವದಿಂದ ಈ ದೇಶದಲ್ಲಿ ಇದ್ದೀವಿ. ನಮ್ಮ ದೇಶ ಮಲ್ಟಿ ಲ್ಯಾಂಗ್ವೇಜ್, ಮಲ್ಟಿ ಕಲ್ಚರ್, ಎಲ್ಲ ಒಂದು ವಿಭಿನ್ನವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೇಶ. ಇದನ್ನು ಒಡೆದು ಅವ್ರ ಸ್ವಾರ್ಥಕ್ಕೆ, ರಾಜಕಾರಣಕ್ಕೆ, ಮತಕ್ಕೋಸ್ಕರ ದ್ವೇಷವನ್ನು ಹಾಕಿ ಸಾವಲ್ಲಿ ಹೋದ್ಸತಿ ರಾಜಕಾರಣ ಮಾಡಿದ್ರು. ಕರಾವಳಿ ಭಾಗದಲ್ಲಿ ಹೊನ್ನಾವರದಲ್ಲಿ ಏನಾಯ್ತು ಅದನ್ನ ನಾನು ಮತ್ತೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರದೇ ಸರ್ಕಾರ ಏನು ಉತ್ತರ ಕೊಡ್ತು ಅಂತ ಗೊತ್ತು, ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಸ್ವಾರ್ಥವನ್ನು ಬಿಟ್ಟು ಜನರು ಏನು ವಿಶ್ವಾಸದಿಂದ ನಿಮಗೆ ಮತ ಹಾಕಿದ್ದಾರೆ, ಯಾಕೆಂದ್ರೆ ನಿಜವಾಗಿರ್ತಕ್ಕಂಥ ನಾವೆಲ್ಲ ಲೀಡರ್ಸು, ವೋಟರ್ಸ್ ಆರ್ ದ ಒರಿಜಿನಲ್ ಲೀಡರ್ಸ್ ಹೂ ಕ್ರಿಯೇಟ್ ಬಿಗ್ಗರ್ ಲೀಡರ್ಸ್. ಆ ಮತದಾರರಿಗೆ ಆ ವಿಶ್ವಾಸ ದ್ರೋಹ ಮಾಡಿರ್ತಕ್ಕಂಥದ್ದು 4 ವರ್ಷ ಸುಮ್ಮನೆ ಕೂತ್ಕೊಂಡು ಒಂದು ಸ್ವಾರ್ಥಕ್ಕೆ ಈ ಕಡೆ ಹೊರಗಡೆ ಬಂದು ದ್ವೇಷದ ರಾಜಕಾರಣವನ್ನ, ದ್ವೇಷದ ಮಾತುಗಳನ್ನ, ದ್ವೇಷವನ್ನು ಬಿತ್ತತಕ್ಕಂಥ ಕೆಲಸವನ್ನ ನಾವು ಕಂಡಮ್ ಮಾಡಬೇಕಾಗತ್ತೆ. ಅಂಥವ್ರನ್ನ ಮೂಲೆಯಲ್ಲಿ ಕೂರಿಸ್ಬೇಕಾಗತ್ತೆ. ಅದಕ್ಕೆ ನಾವು ಕೂಡ ಇನ್ನು ಮುಂದೆ ಇಲ್ಲಿ ಬಂದು ಕೆಲಸವನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಕೂಡ ತಗೊಳ್ತೀವಿ. ದೇಶದಲ್ಲಿ ಏನಾಗುತ್ತೆ ಅಂತ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಕಡೆ ಭಾಗದಲ್ಲಿ ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಯಾರೇ ಅಭ್ಯರ್ಥಿ ಇದ್ರು ಕೂಡ ನಾವು ಗೆಲ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನನಗೆ ಹೇಳಿದ್ದಾರೆ ವರಿಷ್ಠರು, ಸ್ವಲ್ಪ ಶಿವಮೊಗ್ಗ, ಕಾರವಾರ, ಮತ್ತೆ ಉಡುಪಿ, ಮಂಗಳೂರು, ಮತ್ತೆ ಚಿಕ್ಕಮಗಳೂರು ಈ ಕಡೆ ಭಾಗದಲ್ಲಿ ಸ್ವಲ್ಪ ಓಡಾಡಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದನ್ನಾಗಲೇ ಶುರು ಮಾಡ್ಕೊಂಡಿದ್ದೀನಿ. ಮಂಗಳೂರಲ್ಲಿ ಇನ್ಚಾರ್ಜು ಕೂಡ ಕೊಟ್ಟಿದ್ದಾರೆ, ಮತ್ತೆ ಉಡುಪಿ ಭಾಗದಲ್ಲೂ ಕೂಡ ಮೊನ್ನೆ ಓಡಾಡ್ತಕ್ಕಂಥದ್ದು, ಶಿವಮೊಗ್ಗ, ಮತ್ತೆ ಇಲ್ಲಿ ಇವತ್ತು ಬಂದಿದ್ದೀನಿ. ಮತ್ತೆ ನಮ್ಮ ಎಲ್ಲ ನಾಯಕರುಗಳು ಯಾವ ರೀತಿ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಪಕ್ಷದ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ, ಖುಷಿ ಅನಿಸ್ತದೆ. ಯಾಕಂದ್ರೆ ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಈ ಸತಿ ಬರೆದಿಟ್ಕೊಳ್ಳಿ, ನಾನು ಹೇಳೋದು ಯಾರು ಪ್ರಜಾಪ್ರಭುತ್ವವನ್ನ ಚೇಂಜ್ ಮಾಡ್ತೀವಿ, ಅಂಬೇಡ್ಕರ್ ಅವರ ಬರೆದಿರೋ ಸಂವಿಧಾನ ಚೇಂಜ್ ಮಾಡ್ತೀವಿ, ಮತ್ತೆ 4 ವರ್ಷ ಸುಮ್ಮನೆ ಕೂತ್ಕೊಂಡು ಲಾಸ್ಟಿಗೆ ಒಳ್ಳೆ ಹೆಬ್ಬಾವ್ ತರ ತಲೆ ಇರ್ತಾರಲ್ಲ ಅವ್ರಿಗೆ ಸೀಟ್ ಕೊಡ್ಬೇಕು ಬಿಜೆಪಿ ಅವರು. ಅನಂತ್ ಕುಮಾರ್ ಹೆಗಡೆ ಏನ್ ಬಹಳ ದೊಡ್ಡದ, ಇದೊಳ್ಳೆ ಆಯ್ತಲ್ಲ, ಏನ್ ನನ್ನನ್ನು ಏನ್ ಅನ್ಕೊಡಿ ಹೆದ್ರ ಪುಕ್ಲಾ ಅನ್ಕೊಂಡಿದೀರಾ ರೀ? ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೊಡ್ಬೇಕು, ಅಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಕೊಡ್ಬೇಕು. ಯಾಕೆಂತ ಅಂತವ್ರು ಅವರೇ ಅಧ್ಯಕ್ಷತೆಯಲ್ಲಿ ತಾನೆ ಬಿಜೆಪಿ ಅವರು 3 ನಾಮ ಹಾಕೊಂಡು ಕುತ್ಕೊಂಡಿರೋದು ಇಲ್ಲಿ 67ಕ್ಕೆ. ಈ ದೇಶ ಒಂದ್ ಕಡೆಗೆ ಒಳ್ಳೆ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು. ನಾನು ಹೇಳಿದ್ನಲ್ಲ, ಅದಕ್ಕೆ ಗೌರವ ಕೊಡ್ಬೇಕು. ಅದಕ್ಕೆ ಇಂಥವ್ರಿಗೆ ಕೊಟ್ಟು ಅವ್ರನ್ನ ಹೀನಾಗಿ ಸೋಲಿಸ್ಬೇಕು. ಜನರು ಸೋಲಿಸ್ತಾರೆ, ನಾವಲ್ಲ. ಯಾಕೆಂದ್ರೆ ಮತದಾರರು ಜನರು. ಈ ಪ್ರಜಾಪ್ರಭುತ್ವ ಬದುಕಿದೆ ಅಂತ ಹೇಳಿದ್ರೆ ಅನಂತ್ ಕುಮಾರ್ ಅವರಿಗೆ ಅವ್ರ ಸೀಟ್ ಕೊಟ್ಟು ನಾವೆಲ್ಲ ಸೇರಿ ಸೋಲಿಸ್ಬೇಕು. ಅವಾಗ್ಲೇನೆ ಆಗ್ತದೆ ಅದು. ಯಾಕೆಂದ್ರೆ ಅದು ಒಳ್ಳೇದಲ್ಲ. ನಮ್ಮ ಇದ್ರೊಳಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಬಹಳ ಒಂದು ಕೀಳು ಮಟ್ಟವಾಗಿ ನಾವು ಅಷ್ಟೇ. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್, ನಾನು ಇಲ್ಲ ಅಂತ ಹೇಳಕ್ಕಾಗತ್ತನ್ರಿ? ಆಗ್ತದ ಹೇಳಿ? ಈಗ ಆಯ್ತಪ್ಪ, ಇಲ್ಲಿ MP ಯಾರು ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಅಲ್ಲ ಅಂತ ಹೇಳಕ್ಕಾಗತ್ತಾ? ಆಗ್ಲೇಬೇಕು. ಆದ್ರೆ ಮಾತಾಡ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ನ ವಾಟ್ ಕೈಂಡ್ ಆಫ್ ಮೆಸೇಜ್ ಆರ್ ವಿ ಸೆಂಡಿಂಗ್ ಸೊಸೈಟಿಯಲ್ಲಿ ರಾಜಕೀಯವಾಗಿ? ಇಂಥವ್ರು ಮಾಡೋ ಕೆಲಸಕ್ಕೆ ಬೇರೆಯವ್ರ ರಾಜಕಾರಣಿಗಳಿಗೂ ಕೆಟ್ಟ ಹೆಸರು ಬರ್ತದೆ ಅಂತ ಉದಾಹರಣೆಗಳು ಇಂಥವ್ರಿಂದ. ಅದು ನಿಲ್ಬೇಕಾಗ್ತದೆ. ಇವರೆಲ್ಲ ಅಡ್ರೆಸ್ಗೆ ಇರ್ತಿರ್ಲಿಲ್ಲ, ಬಂಗಾರಪ್ಪ ಜಿ ಬಿಜೆಪಿಗೆ ಹೋಗಿಲ್ಲ ಅಂದಿದ್ರು. ಕರೆಕ್ಟಾ? ನಾನು ಹೇಳೋದು ಅದೇ, ನಳಿನ್ ಕಟೀಲ್ ಇವ್ರದೆಲ್ಲ ಅಡ್ರೆಸ್ ಹುಡ್ಕೊಟ್ಟಿದ್ದೆ ನಮ್ಮ ತಂದೆಯವ್ರು ತಗೊಳ್ಳಿ, ಅದು ಬೇಡ ಈಗ ಚರ್ಚೆ, ನೋ ಪ್ರಾಬ್ಲಮ್. ಅಲ್ಲ, ನೀವು ಅದನ್ನ ಹಾಕ್ಬಿಡ್ರಿ, ಇನ್ಮೇಲೆ ಮಗನೇ ಅನ್ನೋದು ತೆಗೆದ್ಬಿಡಿ ನಿಮ್ಮ ಡಿಕ್ಷನರಿಯಲ್ಲಿ. ಅವ್ರು ಹೇಳ್ತಾರೆ ಅಂದ್ರೆ ನೀವ್ ಯಾಕೆ ಹಾಕ್ತೀರಿ? ನೀವೆಲ್ಲ ಅದಕ್ಕೆಲ್ಲ ನೀವು ಟಿವಿಯಲ್ಲಿ ಬೂಪ್ 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 ಅಂತಿರಲ್ಲ, ಪಿಪ್ 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 ಅಂತ ಹಾಕ್ತೀರಿ, ಕೆಟ್ಟ ಮಾತು ಹೇಳಿದಾಗ. ಅಂಥದ್ದು ಹಾಕ್ಬೇಕು. ಯಾಕಂದ್ರೆ ಇಟ್ಸ್ ನಾಟ್ ಟೇಕ್ ದ ಸಬ್ಜೆಕ್ಟ್ ತಗೊಳ್ಳಿ ನೀವು ಫುಲ್. ಯಾವ್ದಕ್ಕೆ ಹೋಲಿಕೆ ಮಾಡಿ ಯಾಕೆ ಹೇಳಿರ್ತಾರೆ ಅಂತ ಹೇಳಿ ಅದನ್ನ ಬರೀ ಒಂದು ಪದ ತಗೊಳಕ್ ಹೋಗ್ಬೇಡಿ. ಇವ್ರು ಏಕಾಏಕಿ 4 ವರ್ಷ ಆದ ತಕ್ಷಣ ಒಂದೇ ಸತಿ ಉದ್ಭವ ಆಗ್ಬಿಡ್ತಾರಪ್ಪ. ನೀವು ಅವ್ರ ಹಿಸ್ಟ್ರಿ ತಗೊಳ್ರಿ. ನೀವು ಯಾವಾಗ ಅವ್ರು 4 ವರ್ಷ ನಿಮ್ ಕೈಗೆ ಸಿಕ್ಕಿದಾರ? ಅದಕ್ಕೆ ಅಲ್ಲಿ ಕಿತ್ತೂರ ಖಾನಾಪುರದಲ್ಲಿ ಕ್ಯಾಕರ್ಸ್ ಉಗಿದು ಕಳಿಸಿದ್ದಾರೆ ಅವರಿಗೆ, ಅವ್ರ ಕಾರ್ಯಕರ್ತರು. ನಾನು ಹೇಳಿದ್ದಲ್ಲ, ಈ ಕರಾವಳಿ ಭಾಗದಲ್ಲಿ ಭಾವನಾತ್ಮಕ ಇದೆಯಲ್ಲ, ಅದು ಒಳ್ಳೇದಲ್ಲ. ಅದು ಧರ್ಮನ ನಿಜವಾಗ್ಲೂ ಗೌರವಿಸೋರು ಯಾರು ಅಂದ್ರೆ ಭಾವನಾತ್ಮಕವಾಗಿ ಎಲ್ಲ ಕರಾವಳಿ ಭಾಗದಲ್ಲಿ ನಾವೆಲ್ಲ ನೋಡ್ತೀವಿ. ಧರ್ಮ ಅಂತ ಹೇಳಿದ್ರೆ ಬಹಳ
ಪ್ರೀತಿ ಮಾಡ್ತಾರೆ, ಅವ್ರವ್ರ ಧರ್ಮ, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದೂ ಇರ್ಬೋದು. ಆದರೆ ಅವರವರಲ್ಲೇ ಜಗಳ ತರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಲ್ಲ ಅದನ್ನು ನಾವು ಖಂಡನೆ ಮಾಡಬೇಕು. ಇದು ಉದಾಹರಣೆ ಆಗಬೇಕು. ನಮ್ಮ ರಾಜ್ಯಕ್ಕೆ ಧರ್ಮ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಯಾವುದು ಅಂದರೆ, ನಾವು ಈ ಕಡೆ ಧರ್ಮಸ್ಥಳ ಇದೆ, ನಮ್ಮ ಶ್ರೀರಾಮ ಕ್ಷೇತ್ರ ಇದೆ, ಸಾಕಷ್ಟು ಮಹನೀಯರಿದ್ದಾರೆ, ಸಂತರಿದ್ದಾರೆ, ಒಳ್ಳೊಳ್ಳೆ ಧರ್ಮ, ಒಂದು ಧರ್ಮಕ್ಕೆ ಗೌರವ ಕೊಡೋದು. ಅದನ್ನು ಹೋಗಿ ನೀವು ರಾಜಕೀಯವಾಗಿ ಬಳಕೆ ಮಾಡೋದು. ಪ್ರವೀಣ್ ನಟ್ಟೂರ್ದು ನೋಡಿ ಏನು ಮಾಡಿದ್ರು, ಅವ್ರಿಗೆ ಶಿಕ್ಷೆ ಯಾರು ಕೊಟ್ಟರು? ಅವರಿಗೆ ಚುನಾವಣೆಕ್ಕಿಂತ ಮುಂಚೆ ನನ್ನಿಲ್ ಕಂಠಿನವ್ರಿಗೆ BJP ಅವ್ರು ತಾನೇ ಧಿಕ್ಕಾರಕ್ಕೆ ಹೋಗಿದ್ದು, ವಿಶ್ವ ಹಿಂದೂ ಪರಿಷತ್ ಅವ್ರು ತಾನೇ ಧಿಕ್ಕಾರಕ್ಕೆ ಹೋಗಿದ್ದು, RSS ಅವ್ರು ತಾನೇ ಗೋ ಬ್ಯಾಕ್ ಅಂತ ಹೇಳಿದ್ದು. ಟೈರ್ ಪಂಚರ್ ಮಾಡೋದಕ್ಕೆ ನಾವು ಯಾರು ಕಾಂಗ್ರೆಸ್ ಅವ್ರು ಇರ್ಲಿಲ್ಲಲ್ಲ ಅಲ್ಲಿ. ಎಷ್ಟು ಬೇಜಾರಾಗಿರ್ಬೋದು ನೋಡಿ ಜನರಿಗೆ. ನಾನು ಅದಕ್ಕೆ ಹೇಳಿದ್ನಲ್ಲ, ಮತ್ತೆ ನಾನು ಯಾಕೆ ಅದನ್ನ ತರೋದಕ್ಕೆ ಹೋಗೋದಿಲ್ಲ ಅಂದ್ರೆ, ಇಟ್ಸ್ ಎ ಪಾಸ್ಟ್, ಬಟ್ ಯು ಶುಡ್ ಲೀವ್ ವಿತ್ ಯೋರ್ ಪಾಸ್ಟ್. ನಿಮ್ದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಏನಿದೆ ಬಹಳ ಮುಖ್ಯ ಆಗ್ತದೆ. ಯಾರೇ ರಾಜಕಾರಣಿ ಆಗಲಿ ಈ ಕಡೆ ಭಾಗದಲ್ಲಿ ಉಳಿತಕ್ಕಂಥ ಜನರಿಗೆ ಬಹಳ ಮುಖ್ಯ ಆಗ್ತದೆ. ಅದು ಮತ್ತೆ ಮರುಕಳಿಸಬಾರ್ದು, ಒಳ್ಳೆ ವಾತಾವರಣ ಬರಬೇಕು. ಇಂಥ ಕೆಟ್ಟ ಸಂಸ್ಕೃತಿಯನ್ನ ಬಿತ್ತನೆ ಮಾಡ್ತಕ್ಕಂಥ, ದ್ವೇಷವನ್ನ ಬಿತ್ತನೆ ಮಾಡ್ತಕ್ಕಂಥ, ಧರ್ಮದಲ್ಲಿ ಒಡಕನ್ನ ತರ್ತಕ್ಕಂಥ ವ್ಯಕ್ತಿಗಳನ್ನ ಹೀನಾಯವಾಗಿ ಸೋಲಿಸ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಬಂದು ಸೋಲಿಸ್ತೀವಿ. ನನಗೆ ಅದೆಲ್ಲ ಏನು ಗೊತ್ತಿಲ್ಲ, ನನಗೆ ಆ ಕಾಂಟ್ರವರ್ಸಿಗೆಲ್ಲ ನಾನು ಹೋಗೋದಿಲ್ಲ. ಆದರೆ ಒರಿಜಿನಲ್ ರಾಮ್ ಭಕ್ತ ನಾವೇ, ಅವರೆಲ್ಲ ಡೂಪ್ಲಿಕೇಟ್. BJP ಅವ್ರು ಇದಾರಲ್ಲ, ಬರೀ ರಾಜಕಾರಣಕ್ಕೆ ಮಾತ್ರ ರಾಮನ್ ಯೂಸ್ ಮಾಡ್ತಾರೆ. ನಾವು ನಮ್ಮ ಜೀವನದಲ್ಲಿ ರಾಮನ್ನ ಇಟ್ಕೊಳ್ತೀವಿ. ನಾವು ತಂದೆ ತಾಯಿನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ರಾಮನ್ನ ನಾನು ಉದಾಹರಣೆಯಾಗಿ ತಗೊಂಡಿದ್ದೀವಿ, ಸತೀಶ್ ತಗೊಂಡಿದ್ದಾರೆ, ನಾವೆಲ್ಲರೂ ಕೂಡ ತಗೊಂಡಿದ್ದೀವಿ. BJP ಅವರು ಯಾರ್ಯಾರು ರಾಜಕಾರಣಕ್ಕೆ ಯೂಸ್ ಮಾಡ್ತಾರೆ ಅವರೇ ರಾಮನ ವಿರೋಧಿಗಳು. ನಂಗೆ ಕೇಳಿದ್ರು, ನಾವೆಲ್ಲ ರಾಮನ ಭಕ್ತರು. ಎಲ್ಲೇ ಆಗಲಿ ಪರವಾಗಿಲ್ಲ, ಒಂದು ದಿವಸ ನಾವು ನೀವೆಲ್ಲ ಒಟ್ಟಿಗೆ ಹೋಗ್ತಕ್ಕಂಥ ಭಾಗ್ಯ ಸಿಗ್ಲಿ, ಅಯೋಧ್ಯೆಗೆ ಹೋಗಿ ಬರೋಣ. ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಗವರ್ಮೆಂಟ್. ಸೋಷಿಯಲ್ ಮೀಡಿಯಾ ನಂಬಿ ಜನರು 3 ನಾಮ ಹಾಕ್ಸ್ಕೊಂಬಿಟ್ರು. ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಬರ್ತೈತಿ ಅಂತೇಳಿ ಹೇಳಿ ಈಗ 1111 ಇರ್ಬೇಕು. ಈಗ ಅದಕ್ಕೆ ನಾವು 2,000 ರೂಪಾಯಿ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಮತ್ತೆ ಗ್ಯಾಸ್ ಸ್ಟವ್ ಬರಲಿ ಅಂತ. ನೀವೆಲ್ಲ ಮಧ್ಯೆ ಎಲ್ಲ ಗ್ಯಾಸ್ ಸ್ಟವ್ ಇಂದ ಮತ್ತೆ ಒಲೆಗೆ ಬಂದಿದ್ರಿ. ಈಗ 2,000 ರೂಪಾಯಿ ಬಂದ್ಮೇಲೆ ಎಲ್ಲರೂ ಮತ್ತೆ ಆನ್ ಮಾಡ್ತಾ ಇದ್ದಾರೆ ಗ್ಯಾಸ್ ಸ್ಟವ್ನ. ಇದೆಲ್ಲ ಭಾಷಣ ಮಾಡಿ ನಾವು ಓಟ್ ತಗೊಂಡಿರೋದು ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.